ವೇದಿಕೆ ಮೇಲಿರುವ ಗಣ್ಯರೇ, ವಿಶೇಷ ಆಹ್ವಾನಿತರೆ ಮತ್ತು ಎಲ್ಲ ಜ್ಞಾತವತಿಗಳಿಗೆ ಶುಭ ಮುಂಜಾನೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು, ಮಾದಾರ ಚೆನ್ನಯ್ಯ ಗುರುಪೀಠ, ಚಿತ್ರದುರ್ಗ ಇವರಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಮುರುಘಾ ಮಠ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಈ ಇವರಿಗೆ ಎಲ್ಲ ಜ್ಞಾನವಂತಗಳ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀಯುತ ಡಾಕ್ಟರ್ ಹರಿಕೃಷ್ಣ ಸರ್ ಬೆಂಗಳೂರು ಅವರಿಗೆ ಎಲ್ಲ ಜ್ಞಾನಬಂಧುಗಳ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಮಾಸ್ಟರ್ ಆದಂತಹ ಶ್ರೀಯುತ ಗೌರಿ ಸರ್ ಹಿರಿಯೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ನಮ್ಮ ಕರೆಗೆ ಹೋಗುವುದು ಆಗಮಿಸಿರುವಂತಹ ಜ್ಞಾನಿಗಳಾದ ವೆಂಕಟೇಶ್ ಸರ್ ಹೊಸಪೇಟೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈಶ್ವರಿ ಸಂಸ್ಥೆಯ ರಶ್ಮಿ ಅಕ್ಕನವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಯಸ್ಸಿನಲ್ಲಿ ಹಿರಿಯರಾದರೂ ನಮ್ಮ ಸ್ನೇಹಿತರಂತೆ ನಮ್ಮ ಜೊತೆ ಇದ್ದು ಸಲಹೆ ಇದ್ದು ಸಹಕಾರ ನೀಡಿರುವ ಶ್ರೀಯುತ ರವೀಂದ್ರ ಸರ್, ಕೃಷಿ ತಜ್ಞರು, ಸ್ವದೇಶಿ ಜಾಗರಣ ಮಂಚ್ ಪ್ರಮುಖರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇವೆ. ಸಹಾಯ ನೀಡಿ ಹೆಚ್ಚಿನ ಪ್ರಚಾರ ನೀಡಿ ಸಹಕರಿಸಿದ ಚಳ್ಳಕೆರೆಯ ತ್ಯಾಗಿಗಳಾದ ಶ್ರೀಯುತ ನಾಗೇಂದ್ರ ಸರ್ ಮತ್ತು BVS ನಾಗರಾಜ್ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಅವರಿಗೆ ಎಲ್ಲ ಯೋಗ ಬಂಧುಗಳು ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಆಯೋಜಕರಾಗಿರುವಂತಹ ಆದಿಯೋಗಿ ಪಿರಮಿಡ್ ಧ್ಯಾನ ಕೇಂದ್ರದ ಶ್ರೀಮತಿ ಮಧುಶ್ರೀ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಮತ್ತು ಚಿತ್ರದುರ್ಗದ ಎಲ್ಲ ಧ್ಯಾನಾಸಕ್ತರಿಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ವೇದಿಕೆಯನ್ನು ಅಲಂಕರಿಸಿರುವಂತಹ ಸ್ವಾಮೀಜಿ ಅವರೆಲ್ಲರನ್ನ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಧ್ಯಾನ ಮಾತುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಮಂಜುಳಾರವರಿಗೆ ಧನ್ಯವಾದಗಳು. ಹಾಗೆಯೇ ಸ್ವಾಮೀಜಿಯವರು ಕಾರ್ಯನಿಮಿತ್ತ ತೆರಳಬೇಕಾಗಿರುವುದರಿಂದ ಸ್ವಾಮೀಜಿಯವರಿಂದ ಅಧ್ಯಕ್ಷರಾಗಿ ಕೊನೆಯಲ್ಲಿ ನಮಗೆಲ್ಲರಿಗೂ ಕೆಲಸಗಳನ್ನು ನಡೆಯಬೇಕಾಗಿತ್ತು. ಕಾರ್ಯನಿಮಿತ್ತ ತೆರಳುವುದರಿಂದ ಸ್ವಾಮೀಜಿಯವರು ಒಂದೆರಡು ಹಿತವಚನಗಳನ್ನು ನುಡಿಯಬೇಕಾಗಿ ಅವರ ಪರಿಚಯ ಅನಿತಾ ಮೇಡಮ್ ತೆರಳಿ ಮಾಡ್ತಾರೆ ಚಿತ್ರದುರ್ಗ ಹಾಗೂ ಎಲ್ಲ ಆತ್ಮವರ್ಗಗಳು ಜ್ಞಾನಬಂಧುಗಳಿಗೆ ನಮಸ್ಕರಿಸುತ್ತಾ ಕತ್ತಲೆಯಲ್ಲಿ ಬೆಳಕು ತೋರಿಸಬಲ್ಲ ಭಾರವನ್ನು ಅಗಲವಾಗಿಸಬಲ್ಲ ಬಿಸಿಯನ್ನು ತಂಪಾಗಿಸುವ ಶಕ್ತಿ ಇರುವ ಮಹಾಗುರುವನ್ನು ಸ್ಮರಿಸೋಣ, ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಗುರುಪೀಠಗಳಲ್ಲಿ ಒಂದಾಗಿರುವ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ
ಅಧ್ಯಕ್ಷರಾಗಿರುವ ಶ್ರೀ ಶ್ರೀ ಪರಮ ಪೂಜ್ಯ ಬಸವಮೂರ್ತಿ ಮಾದಾರ ಚನ್ನಯ್ಯ ಸ್ವಾಮಿಗಳಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತವಚನವನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಸಂಸ್ಥಾಪಕರು ಆಗಿರುವಂಥ ಪಿತಾಮಹ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಶ್ರೀಗಳವರನ್ನು ಕೂಡ ಈ ಸಂದರ್ಭದಲ್ಲಿ ನೇಮಕ ಮಾಡಿಕೊಂಡು ವಿಶ್ವ ಧ್ಯಾನ ದಿನದ ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ಮಠದಲ್ಲಿ ಆಯೋಜನೆಗೊಂಡಿರುವಂಥ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ ಮತ್ತು ಆದಿಯೋಗಿ ಧ್ಯಾನ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಆಶ್ರಯದಲ್ಲಿ ಇಂದು ಸಾಂಕೇತಿಕವಾಗಿ ಎಲ್ಲ ಕಡೆ ಏನು ಆಯೋಜನೆಗೊಂಡಿದೆ ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗದಲ್ಲಿ ಆಯೋಜನೆಗೊಂಡಿರುವಂಥ ಸಾಮೂಹಿಕ ಸಂಗೀತ ಧ್ಯಾನ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿಕೊಂಡಿರುವಂಥ ಬ್ರಹ್ಮಶ್ರೀ ಪ್ರೇಮರಾಜಿ ಮಹಾರಾಜ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಅಕ್ಕನವರಾದಂಥ ಶ್ರೀಯುತ ಎಲ್ಲ ಧ್ಯಾನಾಸಕ್ತರಲ್ಲಿ ನೀವೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇಂದು ವಿಶ್ವ ಧ್ಯಾನ ದಿನ ಅಂತೇಳಿ ಸರ್ಕಾರ ಮಾನ್ಯ ಮಾಡಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಆದಿಯೋಗಿ ಧ್ಯಾನ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದವರು ಮತ್ತು ಮುರುಘರಾಜೇಂದ್ರ ಬೃಹನ್ಮಠದವರು ಪ್ರಥಮ ಬಾರಿಗೆ ಚಿತ್ರದುರ್ಗದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮೀಜಿಗಳವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ತುಂಬ ಸಂತೋಷ ಮತ್ತು ಈ ಸಂದರ್ಭಕ್ಕೆ ಇದು ಪ್ರಸ್ತುತ ಅಂಥೇಳಿ ಅನ್ನಿಸ್ತಾ ಇದೆ. ನಾವೆಲ್ಲರೂ ಕೂಡ ವೇಗವಾಗಿ ಬದಲಾಗುತ್ತಿರುವಂಥ ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಬದಲಾಗುತ್ತಿರುವಂಥ ಬದುಕಿನಲ್ಲಿ ವೇಗವಾಗಿ ಹೋಗ್ತಾ ಇದ್ದೀವಿ. ಬದಲಾಗುತ್ತಿರುವಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ವೇಗವಾಗಿ ನಾವೆಲ್ಲರಿಗಿಂತಲೂ ಕೂಡ ಮುಂದೆ ಸಾಗಬೇಕು ಅಂತೇಳಿ ನಾವು ಭಾವಿಸ್ತೀವಿ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು ಅಥವಾ ಇತ್ಯಾದಿ ನಮಗೆ ಬೇಕಾಗಿರುವಂಥ ಎಲ್ಲ ಬೇಕು ಬೇಡಗಳ ಇಚ್ಛೆಗಳನ್ನು ಪೂರೈಸಿ ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ 9:30ಯಿಂದ 1:30ವರೆಗೂ ನೀವು ಉಪಸ್ಥಿತರಿರ್ತೀರಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಸಮಯವನ್ನು ಯಾಕೆ ಸುಮಾರು 3-4 ಗಂಟೆಗಳು ಉಪಸ್ಥಿತಿರಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಮಹತ್ವ ಇದು ಯಾವುದೋ ಬದುಕಿನಲ್ಲಿ ಬೇಕು ಅನ್ನುವಂಥ ಸ್ಥಿತಿ ಇರುವಂಥದ್ದಲ್ಲ. ಅದನ್ನು ಮೀರಿದಂಥ ನಮ್ಮ ಜೀವನಕ್ಕೆ ಯಾವುದು ಬೇಕು, ಮಾನಸಿಕ, ಶಾರೀರಿಕ ಮತ್ತು ಸ್ವಾಸ್ಥ್ಯ ಸಮಾಜಕ್ಕೆ ಬೇಕಾಗಿರುವಂಥ ಮತ್ತು ನೆಮ್ಮದಿಗೆ ಬೇಕಾಗಿರುವಂಥ ಸಂದರ್ಭ ಯಾವುದು ಬೇಕು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋದ್ರಿಂದ ನೀವು 9:30ರಿಂದ 1:30ವರೆಗೂ ಬಹುತೇಕ ನೀವು ಆ ಸಮಯಕ್ಕೆ ಧ್ಯಾನಮಗ್ನರಾಗಿ ಕುಳಿತುಕೊಳ್ತೀರಿ ಅಂತೇಳಿ ನಾವು ಭಾವಿಸಿದ್ವಿ. ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಅಥವಾ ನಮಗೆ ನಾವು ಸಾಮಾಜಿಕ ರೂಢಿ ವ್ಯವಸ್ಥೆಯಲ್ಲಿ ಹಣಕ್ಕೆ ಲಕ್ಷ್ಮಿ ಅನ್ನುವಂಥ ಪದವನ್ನು ಕೂಡ ಬಳಸುವ ಶಕ್ತಿ ಮತ್ತಾವುದಕ್ಕೂ ನಮ್ಮ ಬದುಕಿನಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಹಿರಿಯ ದಾರ್ಶನಿಕರು ಹೇಳಿಕೊಡ್ತಾರೆ. ಇಲ್ಲಿ ನಾವು ಧ್ಯಾನದ ಬಗ್ಗೆ ಸ್ವಲ್ಪ ಹಿಂದಿನವರನ್ನು ನಾವು ಜ್ಞಾಪಕವನ್ನು ಮಾಡಿಕೊಂಡಾಗ ಪತಂಜಲಿ ಮಹರ್ಷಿಗಳು ಯೋಗದ ಮೂಲಕ ಧ್ಯಾನವನ್ನು ನಮಗೆ ತಿಳಿಸಿಕೊಟ್ರು. ಈ ಜಗತ್ತಿಗೆ ಬಂದರೂ ಕೂಡ ಅವರ ಒಂದು ಜೀವನ ಬದಲಾವಣೆ ಆಗಿದ್ದು ಮತ್ತು ಜ್ಞಾನವನ್ನು ಪಡೆದಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಅವರು ನಿರಂತರವಾಗಿರುವಂಥ ಕಠಿಣ ಪರಿಶ್ರಮದ ಧ್ಯಾನದ ಮೂಲಕವೇ ಅವರ ಜ್ಞಾನವನ್ನು ಪಡೆದುಕೊಂಡು ಇವತ್ತು 2,500 ವರ್ಷಗಳ ನಂತರ ಕೂಡ ಗೌತಮ ಬುದ್ಧರು ನಮ್ಮ ಜೊತೆಗೆ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಆ ಒಂದು ಸಿದ್ಧಿಯಾದಂಥ ಸಂದರ್ಭ ಅದು ಧ್ಯಾನ ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ತೀವಿ ಅನ್ನುವಂಥದ್ದು, ಅದರ ಮುಂದಾಗ್ತೀವಿ ಅನ್ನುವಂಥದ್ದು. ಅದರಲ್ಲಿ ಇವತ್ತು ನೀವು ಮಾಡುವಂಥದ್ದು ಪಿರಮಿಡ್ ಧ್ಯಾನ. ಏನು ಗೌತಮರಲ್ಲಿ ಅವರು ಹೇಳಿದಂಥ ಅವರು ಅನೇಕ ಧ್ಯಾನಗಳಲ್ಲಿ ವಿಪಶ್ಯನ ಧ್ಯಾನ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಶಿವರಶ್ಮಿ ಆಗಿದ್ದಾರೆ. ಅವರ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಇಡೀ ಜಗತ್ತಿನಲ್ಲಿ ಅಂತೇಳಿ ತುಂಬ ಹೆಮ್ಮೆ ನೀಡುವಂಥದ್ದು. ಆ ಕಾರಣಕ್ಕೋಸ್ಕರ ಭಾಳಷ್ಟು
ಜನ ವಿದೇಶಗಳಿಂದ ದೊಡ್ಡ ದೊಡ್ಡ ಕಂಪನಿಗಳನ್ನು CEO ಗಳಾಗಿದ್ದಂಥವರು, ಅಧಿಕಾರಿಗಳಾಗಿದ್ದಂಥವರು, ಲಕ್ಷ ಕೋಟಿಗಳನ್ನು ಗಳಿಸಿದಂಥವರೆಲ್ಲರೂ ಕೂಡ ಭಾರತಕ್ಕೆ ಬಂದು ಎಲ್ಲರನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಂಡು ಆಶ್ರಮಗಳಲ್ಲಿ ಧ್ಯಾನ, ಮೌನ, ಆಧ್ಯಾತ್ಮ ಈ ಮಾರ್ಗದ ಮೂಲಕ ತಮ್ಮ ಜೀವನವನ್ನು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುವಂಥ ಕೆಲಸಕ್ಕೆ ವಿದೇಶಿಗಳು ಮಾರು ಹೋಗಿದ್ದಾರೆ ಅನ್ನುವಂಥದ್ದು. ಜಗತ್ತಿನಲ್ಲಿ ಹಲವಾರು ಧರ್ಮಗಳಿವೆ. ಆ ಎಲ್ಲ ಧರ್ಮಗಳು ಒಂದೊಂದು ತತ್ವ ಉಪದೇಶಗಳನ್ನು ಹೇಳ್ಬೋದು. ಆದರೆ ಧ್ಯಾನ ಅನ್ನುವಂಥದ್ದು ಅದು ಯಾವ ತತ್ವ, ಯಾವ ಉಪದೇಶವನ್ನು ಹೇಳುತ್ತೆ ಅನ್ನೋದ್ರ ಬದಲಾಗಿ ನಮ್ಮ ಜೀವನದಲ್ಲಿ ಒಂದು ಅಗೋಚರವಾಗಿರುವಂಥ ಶಕ್ತಿಯನ್ನು ನಮಗೆ ನೀಡುವಂಥ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಧ್ಯಾನ ಮತ್ತು ಮೌನ ಅನ್ನುವಂಥದ್ದು. ಅಂಥ ಒಂದು ಧ್ಯಾನ ಮೌನದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ನಿಮ್ಮ ಮನಸ್ಸು ಹೇಗೆ ಧ್ಯಾನ ಮೌನದಲ್ಲಿ ಭಾಗವಹಿಸ್ತೀರಿ, ಅವರ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ, ಶಾಂತಿ ನೆಮ್ಮದಿಯಿಂದಿರುತ್ತೆ, ಮತ್ತೊಬ್ಬರಿಗೆ ಒಳಿತನ್ನು ಬಯಸುತ್ತೆ. ನಿಮ್ಮ ಜೀವನ ಸಾರ್ಥಕತೆಯಿಂದ ಅಂತ್ಯಗೊಳ್ಳುವವರೆಗೂ ಕೂಡ, ಭೌತಿಕವಾಗಿ ಅಂತ್ಯಗೊಳ್ಳುವವರೆಗೂ ಕೂಡ ನಿಮ್ಮ ಜೀವನ ಸನ್ಮಾರ್ಗದಲ್ಲಿ ನಡೆಯುತ್ತೆ, ಮತ್ತೊಬ್ಬರಿಗೆ ಒಳಿತನ್ನು ಬಯಸುತ್ತೆ. ಈ ಎಲ್ಲ ಅನೇಕ ಸತ್ಕಾರ್ಯಗಳು, ಸನ್ಮಾರ್ಗಗಳು, ಸನ್ಮಾತುಗಳನ್ನು ಹೇಳುವಂಥ ಸಂದರ್ಭ ನಾವು ಇಂಥ ಆಧ್ಯಾತ್ಮಿಕ ಮತ್ತು ಧ್ಯಾನದ ಕೇಂದ್ರಗಳಲ್ಲಿ ಮಾತ್ರ ನೋಡಬಹುದು ಅನ್ನುವಂಥದ್ದು. ಇಂಥ ಒಂದು ಕಾರ್ಯವನ್ನು ಅನೇಕ ಸಾಧು ಸಂತರು ನಮ್ಮ ಜಗತ್ತಿನಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ನಾಡಿನಲ್ಲಿ ಬಿಟ್ಟುಕೊಂಡು ಆ ಮಾರ್ಗವನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇದೆ ಅನ್ನುವಂಥದ್ದು. ನಾವೆಲ್ಲರೂ ಕೂಡ ನಮ್ಮೆಲ್ಲರ ಜೀವನದ ಒತ್ತಡ ಇದೇ ಇರುತ್ತೆ. ನಾವು ಒಂದು ಮನೆಗಳಲ್ಲಿ ಕೂತ್ಕೊಂಡ್ರೆ ಒಂದು ದೂರದರ್ಶನದ ಟಿವಿಯನ್ನು ನೋಡ್ತೀವಿ, ಇಲ್ಲಾಂತಂದರೆ ಯಾವುದೋ ಮೊಬೈಲ್ ಇಟ್ಕೊಳ್ತೀವಿ. ನಮ್ಮ ಮಕ್ಕಳು ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಆ ಮಗು ಚಿಕ್ಕದಾಗಿ ಹೊಟ್ಟೆ ಹಸಿದಾಗ ಆದರೆ ಆ ಹೊಟ್ಟೆಗಳನ್ನು ನೋಡಿದ ತಾಯಿ ತಕ್ಷಣ ನನ್ನ ಮಗುವಿಗೆ ಹಸಿವಾಗಿದೆ ಅಂತೇಳಿ ಆ ಮಗುವಿಗೆ ಹಾಲು ಉಣಿಸ್ತಾ ಇತ್ತು, ನೀರು ಕೊಡ್ತಾ ಇತ್ತು, ಆಹಾರವನ್ನು ಉಣಿಸ್ತಾ ಇತ್ತು. ಆದರೆ ಇವತ್ತು ಹಸಿದಿರುವಂಥ ಮಗುವಿಗೂ ಕೂಡ ಮೊಬೈಲನ್ನು ಕೊಟ್ಟರೆ ಆ ಮಗುವಿಗೆ ಹಸಿವೇ ಕಾಣಿಸ್ತಾ ಇರುವಂಥ ಪರಿಸ್ಥಿತಿ ಜಗತ್ತಿನಲ್ಲಿ ಹೋಗ್ತಿದೆ. ಒಂದಿಷ್ಟು ಪ್ರಮಾಣದಲ್ಲಿ ನಿವಾರಣೆ ಮಾಡಬೇಕು, ಅದರಿಂದ ಹೊರಗೆ ಬರಬೇಕು, ಜಗತ್ತನ್ನು ಹೊರಗೆ ತರಬೇಕು ಅಂತ ಹೇಳಿದ್ರೆ ನಮಗಿರುವಂಥ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಸನ್ಮಾರ್ಗ. ಈ ರೀತಿಯಾಗಿರುವಂಥ ಧ್ಯಾನ, ಇಂಥ ಧ್ಯಾನದ ಮೂಲಕ ಶಾಂತಿ, ನೆಮ್ಮದಿಯನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಮುಂದೆ ಜಗತ್ತನ್ನು ಒಳಿತನ ಕಡೆಗೆ ಕರೆದೊಯ್ಯೋಣ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಜೀವನ ಸಲ್ಲಿಸಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತೇಳಿ ಬಸವಾದಿ ಪ್ರಮುಖರ ಶುಭಾರೈಕೆ ಮಾತುಗಳನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಎರಡು ಜೋಡಿಸಿ ತೊಡೆ ಇಟ್ಕೊಳ್ಬೇಕು. ಕೆಳಗೆ ಎರಡು ಭಾಗಗಳು, ಒಂದು ಭಾಗವನ್ನು ಇಟ್ಕೊಳ್ಬೇಕು. ಕಣ್ಣು ಮುಚ್ಚಿಕೊಂಡು ದೇಹ, ಜೀವನ, ಕುಟುಂಬ, ಕೆಲಸ ಎಲ್ಲ ಮಾಡ್ತಾರೆ. ರಿಲ್ಯಾಕ್ಸ್ ಆಗುತ್ತೆ. ಹಿಂದಿನ ದಿನ ಸಾಧಕರು ಇವತ್ತಿನ ಅದಕ್ಕೆ ಬಂದಿರ್ಬೋದು, ಅವ್ರಿಗೆ ಒಂದು ಯೋಚನೆ ಬರಲ್ಲ. ಏನು ಯೋಚನೆ ಇಲ್ಲ, ಪ್ರಶಾಂತವಾಗಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದ್ದಾರೆ, ಕಷ್ಟ, ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ಪ್ರದೇಶಗಳು, ಅದನ್ನು ಗಮನಿಸಬೇಕು. ಕೇವಲ ಯೋಚನೆ ಬಂದರೆ ಸಹಜವಾಗಿ ನಡೆಯುವ ಉಸಿರಾಟ, ಮೂಗು ಕೊನೆಯಿಂದ ಮೂಗು ತುದಿವರೆಗೆ ಒಳಗೊಬ್ಬ ಸ್ಪರ್ಶ, ಹೊರಗೊಬ್ಬ ಸ್ಪರ್ಶ ಗಮನಿಸಬೇಕು. ಯಾವ ಮಂತ್ರ ಜಪಿಸಬಾರದು, ಯಾವುದು ಊಹೆ ಕಲ್ಪನ ಯಾವುದು ಮಾಡಬಾರ್ದು. ಎರಡು ಬೇರೆ ಜೋಡಿಸ್ರಿ, ತೊಡೆ ಮೇಲೆ ಇಟ್ಕೊಳ್ರಿ, ಚಸ್ಮಾ ತೆಗೆದುಬಿಡ್ರಿ. ಕೆಳಗೆ ಎರಡು ಪಾದಗಳು, ಒಂದು ಪಾದದಲ್ಲಿ ಒಂದು ಪಾದ ಇಟ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ. ಯಾರು ಕಣ್ಣು ಬಿಡ್ಬೇಡ್ರಿ, ಕಣ್ಣು ಮುಚ್ಚಿದ್ದರೆ ಭೋಗ ಪ್ರವೇಶವಾಗೋಣ. ಈ ಭೌತಿಕ ಪ್ರಪಂಚ ನೋಡೋಕ್ಕೆ ಈ ಭೌತಿಕವಾದ ಕಣ್ಣುಗಳು, ಅಂತರ್ ಪ್ರಪಂಚ ನೋಡೋಕ್ಕೆ ದಿವ್ಯ ನೇತ್ರ, ಮೂಲವು ನೇತ್ರ ತೆಗೆದುಕೊಳ್ಳೋಕ್ಕೆ ಧ್ಯಾನ ಮಾಡಿದರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.